ಹೇ ಗಾಯ್ಸ್, ನಾನು ದೀಕ್ಷಿತಾ ಕ್ಲಿಂಟನ್ ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ಎಸ್, ಈ ವಿಡಿಯೋದಲ್ಲಿ ನಾನು ಗ್ಲಾಸಿ ಮೇಕಪ್ ಲುಕ್ ಟ್ಯುಟೋರಿಯಲ್ ಹೇಳ್ಕೊಡ್ತಾ ಇದ್ದೀನಿ ಆಸ್ ಪ್ರಾಮಿಸ್ಡ್, ಸ್ಟೆಪ್ ಬೈ ಸ್ಟೆಪ್. ಮೈ ಸ್ಮಾಲ್ ರಿಕ್ವೆಸ್ಟ್ ಏನು ಅಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಅಲ್ಲೇ ಇರುವಂತ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಫಾರ್ ಫ್ಯೂಚರ್ ವಿಡಿಯೋಸ್. ನಿಮಗೆ ನನ್ನ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ. ಸೊ ಕೀಪ್ ಸಪೋರ್ಟಿಂಗ್. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗ್ಲಾಸಿ ಮೇಕಪ್ ಲುಕ್ನ ಹೇಳ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಅಫೋರ್ಡಬಲ್ ಪ್ರಾಡಕ್ಟ್ಸ್ ಜೊತೆ ಹೇಳ್ಕೊಡ್ಬೇಕು ಅಂತ ಇರೋದ್ರಿಂದ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬಯೋಟಿಕ್ ಟೋನರ್. ಜಸ್ಟ್ ಡ್ಯಾಬ್ ಮಾಡಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಇದಾದಮೇಲೆ ಇಮಿಡಿಯೇಟ್ಲಿ ನಾನು ಏನು ಮಾಡ್ತೀನಿ, ಬಯೋಡರ್ಮಾ ಮಾಯ್ಶ್ಚರೈಸರ್ ತೊಗೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಆಯಿಲ್ ಸ್ಕಿನ್ ಆದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ. ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ತೊಗೊಳ್ಳಿ. ಅದ್ರ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ, ಮಾರ್ಸ್ ಇಲ್ಯುಮಿನೇಟಿಂಗ್ ಬೇಸ್ ಅಂದರೆ ಲಿಕ್ವಿಡ್ ಹೈಲೈಟರ್ ಥರನೇ ಬರುತ್ತೆ ಇದು. ಸೊ ಅದನ್ನು ನೀಟಾಗಿ ಮಾಯ್ಶ್ಚರೈಸರ್ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸೊ ಅದನ್ನು ಥರೋ ಆಗಿ ಫೇಸಲ್ಲೆಲ್ಲ ಮಾಯ್ಶ್ಚರೈಸರ್ ಹೆಂಗೆ ಅಪ್ಲೈ ಮಾಡ್ಕೊತೀನಿ. ಡ್ಯೂಯಿ ಮೇಕಪ್, ಗ್ಲಾಸಿ ಮೇಕಪ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಇಲ್ಯುಮಿನೇಟಿಂಗ್ ಬೇಸ್ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಶೈನ್ ಹೇಗಿದೆ ಅಂತ ಅಪ್ಲೈ ಮಾಡಿದ ತಕ್ಷಣವೇ ಫೇಸಲ್ಲಿ ಆಟೋಮೆಟಿಕ್ ಶೈನ್ ಬಂದುಬಿಡುತ್ತೆ ಈ ಪ್ರಾಡಕ್ಟ್ ಹಾಕಿದ ತಕ್ಷಣ. ಇಲ್ಯುಮಿನೇಟಿಂಗ್ ಪ್ರೈಮರ್ ಯೂಸ್ ಮಾಡ್ಬೋದು, ಲಿಕ್ವಿಡ್ ಹೈಲೈಟರ್ ಯೂಸ್ ಮಾಡ್ಬೋದು, ಇದೇ ಥರ ಇಲ್ಯುಮಿನೇಟಿಂಗ್ ಬೇಸ್ ಆಲ್ಸೋ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ರೈಟ್ ಆಫ್ಟರ್ ದಟ್ ಡೈರೆಕ್ಟಾಗಿ ನಾನು ಕಲರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ಡಾರ್ಕರ್ ಶೇಡ್ ಕನ್ಸಿಲರ್ ತೊಗೊಂಡು ನಾನು ಕಲರ್ ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಡಾರ್ಕ್ನೆಸ್ ತುಂಬಾ ಜಾಸ್ತಿ ಇತ್ತು ಅಂದರೆ ಯು ಹ್ಯಾವ್ ಟು ಯೂಸ್ ಆರೆಂಜ್ ಕಲರ್ ಕರೆಕ್ಟರ್. ನನಗೆ ಡಾರ್ಕ್ನೆಸ್ ಏನು ಅಷ್ಟೊಂದಿಲ್ಲ, ಸೊ ಅದಕ್ಕೋಸ್ಕರ ನಾನು ಡಾರ್ಕರ್ ಶೇಡ್ ಕನ್ಸಿಲರ್ ತೊಗೊಂಡು ಕಲರ್ ಕರೆಕ್ಟ್ ಮಾಡ್ಕೊತಾ ಇದ್ದೀನಿ. ಯೂಸ್ ಮಾಡ್ತಿರೋ ಪ್ಯಾಲೆಟ್ ಬಂದು ಸ್ವಿಸ್ ಬ್ಯೂಟಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮೆಬ್ಲಿನ್, ಮೈ ಫೇವ್ರೇಟ್. ಸೊ ಮ್ಯಾಟ್ ಫಿನಿಶ್ ಅಲ್ವಾ ಮೆಬ್ಲಿನು, ಏನು ಗ್ಲಾಸಿ ಲುಕ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಡೌಟ್ ಬಂದಿರ್ಬೋದು. ಬಟ್ ನನಗೆ ಮೆಬ್ಲಿನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಮೆಬ್ಲಿನ್ ಫೌಂಡೇಶನಲ್ಲೂ ಸ್ವಲ್ಪ ಇಲ್ಯುಮಿನೇಟಿಂಗ್ ಬೇಸ್ ಮಿಕ್ಸ್ ಮಾಡಿಬಿಟ್ಟೆ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಇಟ್ ವಿಲ್ ಗಿವ್ ಸ್ವಲ್ಪ ಡ್ಯೂವಿ ಆ್ಯಂಡ್ ಗ್ಲಾಸಿ ಲುಕ್ ಅಂತ. ನಾನು ಈ ಥರ ಯಾವ ಥರ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಅದೇ ಥರ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಂಡು ಕವರ್ ಅಪ್ ಮಾಡ್ಕೊಳ್ಳಿ. ಬ್ರಷ್ ಯೂಸ್ ಮಾಡಿದ್ರೆ ತುಂಬಾ ಹೆವಿ ಕವರೇಜ್ ಸಿಗುತ್ತೆ. ನನಗೆ ಬ್ಲೆಂಡರ್ ಯೂಸ್ ಮಾಡಿದ್ರೆ ನ್ಯಾಚುರಲ್ ಫಿನಿಶ್ ಬರುತ್ತೆ. ಅದಕ್ಕೋಸ್ಕರ ಐ ಆಮ್ ಯೂಸಿಂಗ್ ಬ್ಲೆಂಡರ್. ಸೊ ಯು ಕ್ಯಾನ್ ಸಿ ಬೇಸ್ ಕೂಡ ಇನ್ನೂ ಶೈನ್ ಹಾಗೆ ಇದೆ ನಾನು ಮ್ಯಾಟ್ ಫಿನಿಶ್ ಫೌಂಡೇಶನ್ ಯೂಸ್ ಮಾಡಿದ್ರು ಕೂಡ. ಸೊ ಲವ್ ಅರ್ತ್ ಟಿಂಟ್, ಬ್ಲಷ್ ಟಿಂಟ್ ತೊಗೊಂಡ್ಬಿಟ್ಟು ನಾನು ಮಾಯ್ಶ್ಚರೈಸರ್ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೊ ಅದನ್ನು ಕೂಡ ಸ್ವಲ್ಪ ಲಿಕ್ವಿಡ್ ಕ್ರೀಮ್ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಬ್ಲಷ್ ಆಗಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಆ್ಯಸ್ ನೀವು ನೋಡ್ತಾ ಇರೋ ಥರ. ಸೊ ಎಗೇನ್ ಅದೇ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೋಸ್ ಮೇಲೆ ಸ್ವಲ್ಪ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ಇಟ್ ಆನ್ ಚಿನ್ ಆಲ್ಸೋ. ಸೊ ದಿಸ್ ಆಲ್ಸೋ ಗಿವ್ಸ್ ಡ್ಯೂಯಿ ಲುಕ್. ನ್ಯಾಚುರಲ್ ಲುಕ್ ಆಗಿರೋದ್ರಿಂದ ನಾನು ಕನ್ಸೀಲರ್ ಯೂಸ್ ಮಾಡಿಲ್ಲ. ಸೊ ಬಟ್ ಆಲ್ಸೋ ಅಂಡರ್ ಐ ಲೈನ್ಸ್ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಲೂಸ್ ಪೌಡರ್ ತೊಗೊಂಡು ಜಸ್ಟ್ ಸೆಟ್ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ತುಂಬ ಜಾಸ್ತಿ ಪ್ರಾಡಕ್ಟ್ ತೊಗೊಂಡಿಲ್ಲ, ಜಸ್ಟ್ ಸೆಟ್ ಮಾಡ್ತಾ ಇದ್ದೀನಿ. ಸೇಮ್ ಇಲ್ಯುಮಿನೇಟಿಂಗ್ ಬೇಸ್ ತೊಗೊಂಡು ನಾನು ಎಗೈನ್ ಹೈಲೈಟರ್ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಯಾಕೆ ಇಲ್ಲಿ ಕ್ರೀಮ್ ಬೇಸ್ಡ್ ಬ್ಲಷ್, ಕ್ರೀಮ್ ಬೇಸ್ಡ್ ಹೈಲೈಟರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಆದಷ್ಟು ಡ್ರೈ ಆಗದೆ ಇರಲಿ, ಡ್ಯೂವಿ ಫಿನಿಶ್ ಕೊಡಲಿ, ಆಯಿಲಿ ಫಿನಿಶ್ ಕೊಡಲಿ, ಇಲ್ಯುಮಿನೇಟಿಂಗ್ ಲುಕ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಎಲ್ಲನೂ ಕ್ರೀಮ್ ಆ್ಯಂಡ್ ಲಿಕ್ವಿಡ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಸ್, ನೀವು ನೋಡ್ತಾ ಇದ್ದೀರಾ ಇಟ್ ಇಸ್ ಗಿವಿಂಗ್ ಸಚ್ ಅ ಗ್ಲಾಸಿ ಲುಕ್. ನಾನು ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಲೂಸ್ ಪೌಡರ್ ಮತ್ತು ಹೈಲೈಟರ್ನ ಪೌಡರ್ ಮಾಡಿ ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ಜಸ್ಟ್ ಟು ಗಿವ್ ದಿಸ್ ಇಲ್ಯುಮಿನೇಟಿಂಗ್ ಲುಕ್. ಸೊ ಕ್ಲೈಂಟ್ಸ್ ಆಗಿರ್ಬೋದು ಇಲ್ಲ ಓನ್ ಯೂಸ್ಗಾಗಿರ್ಬೋದು ನಾನು ಈ ಥರ ಹ್ಯಾಕ್ನ ಯೂಸ್ ಮಾಡ್ತೀನಿ. ದಿಸ್ ಇಸ್ ಮೈ ಪರ್ಸ್ನಲ್ ಹ್ಯಾಕ್. ಪೌಡರ್ನ ಮತ್ತು ಹೈಲೈಟರ್ನ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಫೇಸೆಲ್ಲ ರಬ್ ಮಾಡಿ ಆದಮೇಲೆ ಈಗೇನು ಮಾಡ್ತಾ ಇದ್ದೀನಿ, ಐಬ್ರೋ ಶೇಪ್ ಕೊಟ್ಕೋತಾ ಇದ್ದೀನಿ. ಆ್ಯಂಗಲ್ಡ್ ಬ್ರಷ್ ತೊಗೊಂಡು ಅನಸ್ತೀಸಿಯಾ ಐಬ್ರೋ ಜೆಲ್, ಡಿಪ್ರೋ ಜೆಲ್ ತೊಗೊಂಡು ಐಬ್ರೋ ಶೇಪ್ ನನಗೆ ಎಷ್ಟು ತಿನ್ನಬೇಕು, ಯಾವ ಥರ ಬೇಕೋ ಅದೇ ಥರ ನಾನು ಶೇಪ್ ಕೊಟ್ಕೊಂಡಿದ್ದೀನಿ. ಸೊ ಐ ಆಮ್ ಡನ್ ವಿತ್ ಬೋತ್ ದ ಐಬ್ರೋಸ್. ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು SFR ಐ ಶ್ಯಾಡೋ ಪ್ಯಾಲೆಟ್ ವಿಚ್ ಇಸ್ ವೆರಿ ವೆರಿ ಅಫೋರ್ಡಬಲ್. ಮೇ ಬಿ 100 ರುಪೀಸು 150 ರುಪೀಸು ಅಷ್ಟೇ ಕೊಟ್ಟಿರೋದು. ನಾನು ಬ್ರೌನ್ ಕಲರ್ ಐ ಶ್ಯಾಡೋ ತೊಗೊಂಡು ಟ್ರಾನ್ಸಿಷನ್ ಕಲರ್ ಆಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಬ್ಲೆಂಡ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಫಿನಿಶಿಂಗ್ ಬರಬೇಕು. ನಂದು ಹೂಡೆಡ್ ಐಸ್ ಆಗಿರೋದ್ರಿಂದ ನಾರ್ಮಲ್ ಇಂಡಿಯನ್ ಫೀಚರ್ಸ್ ಅಲ್ಲ ನಂದು. ಸೊ ನೀಟಾಗಿ ಲೈಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ, ತುಂಬ ಕ್ರೀಸ್ ಮೇಲೆ ಹೋಗಿಲ್ಲ ನಾನು. ಅದೇ ಪ್ಯಾಲೆಟಿಂದ ಶಿಮ್ಮರ್ ಐ ಶ್ಯಾಡೋ ತೊಗೊಂಡು ಇನ್ನರ್ ಕಾರ್ನರ್ಸ್ ಸ್ವಲ್ಪ ಮಿಡಲಲ್ಲೂ ಕೂಡ ಕವರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಕನ್ನಡ. ನನ್ನ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅನಿಸ್ತಾ ಇದೆ. ಎಲ್ಲರೂ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಬ್ಲಷ್ ತೊಗೊಂಡು ನಾನು ಸುಮ್ಮನೆ ಜಸ್ಟ್ ಬ್ಲೆಂಡ್ ಮಾಡಿಕೊಂಡೆ. ಹೂಡೆಡ್ ಐಸ್ ಆಗಿರೋದ್ರಿಂದ ನಾನು ಜಾಸ್ತಿ ಕಲರ್ಫುಲ್ 2-3 ಕಲರ್ಸ್ ಎಲ್ಲ ಯೂಸ್ ಮಾಡಿ ನಾನು ಐ ಮೇಕಪ್ ಮಾಡ್ಕೊಳ್ಳಿಕ್ಕಾಗಲ್ಲ. ಆದಷ್ಟು 1 ಕಲರ್ ಇಲ್ಲ 2 ಕಲರ್ಸ್ ಯೂಸ್ ಮಾಡಿನೇ ನಾನು ಐ ಮೇಕಪ್ ಮಾಡ್ಕೋಬೇಕಾಗಿರೋದು. ಸೊ ಈ ಥರ ಬ್ಲಷ್ ತೊಗೊಂಡು ಟಚಪ್ ಕೊಟ್ಟರೆ ನನಗೆ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಚೆನ್ನಾಗಿ ಕಂಡ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ಈಗ ನಾನು ಇನ್ ಕಲರ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ, ಕಾಜಲ್ ಪೆನ್ಸಿಲ್. ಜಸ್ಟ್ ರ್ಯಾಂಡಮಾಗಿ ಹಾಕೊತಾ ಇದ್ದೀನಿ, ಏನು ಪರ್ಫೆಕ್ಟಾಗಿ ಹಾಕೊತಾ ಇಲ್ಲ. ಅದಾದಮೇಲೆ ಈ ಥರ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಜಸ್ಟ್ ನ್ಯಾಚುರಲಾಗಿ ಬ್ಲೆಂಡ್ ಮಾಡ್ಕೊತಾ
ಮಾಡ್ಕೊತಾ ಇದ್ದೀನಿ, ಪರ್ಫೆಕ್ಟಾಗಿ ಹಾಕೊಳ್ದೇನೆ ಜಸ್ಟ್ ನ್ಯಾಚುರಲ್ ಆಗಿ ಸ್ಮೋಕ್ ಔಟ್ ಮಾಡ್ಕೊತಾ ಇದ್ದೀನಿ. ಸೊ ಆಫ್ಟರ್ ದಿಸ್ ಸೊ ಈ ಥರ ಕಾಣುತ್ತೆ. ಇದಾದಮೇಲೆ ನಾನು ಏನು ಮಾಡ್ತೀನಿ, ಜಸ್ಟ್ ಐ ವಿಲ್ ಟೇಕ್ ಮಸ್ಕಾರಾ, ಒನ್ ಆಫ್ ಮೈ ಫೇವ್ರೆಟ್ ಮಸ್ಕಾರಾಸ್, ಮಾರ್ಸ್ ಮಸ್ಕಾರಾ. ಸೊ ತುಂಬಾ ಡಿಫ್ರೆನ್ಸ್ ಮಾಡುತ್ತೆ. ಮೇ ಬಿ 215 rupees ಅಷ್ಟೇ ಇದು ಮಸ್ಕಾರಾ ಬಂದು. ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ ಇಟ್ ಇಸ್ ರಿಯಲಿ ವರ್ತ್ ಗೈಸ್. ಕೊಟ್ಟಿರೋ ದುಡ್ಗಿನ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಯು ಕ್ಯಾನ್ ಸಿ ದ ಕ್ಲಿಯರ್ ಡಿಫ್ರೆನ್ಸ್. ನಂತರನೇ ನಿಮ್ಮ ಐಲ್ಯಾಶಸ್ ತುಂಬಾ ಕಡಿಮೆ ಇದೆ ಅಂದರೆ ಡೆಫಿನೆಟ್ಲಿ ನೀವು ಈ ಮಸ್ಕಾರಾ ಯೂಸ್ ಮಾಡ್ಬೋದು. ಬಜೆಟಲ್ಲೂ ತುಂಬ ಫ್ರೆಂಡ್ಲಿ ಇದೆ ಆ್ಯಂಡ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಎಷ್ಟು ಲೈಕ್ ಆಲ್ಮೋಸ್ಟ್ ಫೇಕ್ ಲ್ಯಾಶಸ್ ಹಾಕಿರೋ ಥರನೇ ಅನ್ನಿಸ್ತಾ ಇದೆ. ಐ ಜಸ್ಟ್ ಲವ್ ಇಟ್ ಆ್ಯಂಡ್ ದ ಲುಕ್ ಈಸ್ ಗಿವಿಂಗ್ ಸೋ ಮಚ್ ಗ್ಲಾಸಿನೆಸ್. ಆ್ಯಂಡ್ ಎಸ್, ಇಲ್ಲಿ ಯೂಸ್ ಮಾಡ್ತಾ ಇರೋದು ಮೆಬ್ಲಿನ್ ಐಲೈನರ್ ಎಗೈನ್. ಜಸ್ಟು ನಾನು ಏನು ಮಾಡ್ತೀನಿ ಅಂದರೆ ಒಂದು ಲೈಕ್ ಔಟ್ರ್ ಕಾರ್ನರಿಂದ ಒಂದು ಸ್ಟ್ರೋಕ್ ಹಾಕಿಬಿಟ್ಟು ಸೊ ಇನ್ನರ್ ಕಾರ್ನರಿಂದ ಅದನ್ನು ಔಟ್ರ್ ಕಾರ್ನರ್ಗೆ ಜಾಯಿನ್ ಮಾಡ್ತಾ ಬರ್ತೀನಿ. ಅದಾದಮೇಲೆ ಶಾರ್ಪ್ನೆಸ್ ಎಷ್ಟು ಬೇಕು ಅಷ್ಟನ್ನ ನಾನು ಶಾರ್ಪಾಗಿ ಕೊಟ್ಕೊತೀನಿ. ದಿಸ್ ಇಸ್ ಹೌ ಐ ಅಪ್ಲೈ ಐಲೈನರ್. ಇನ್ನರ್ ಕಾರ್ನರಿಂದನೇ ಫಸ್ಟು ಸ್ಟಾರ್ಟ್ ಮಾಡಿಬಿಡಿ, ಬಿಕಾಸ್ ಪ್ರಾಡಕ್ಟ್ ಏನಾದ್ರು ಅಕಸ್ಮಾತ್ ಜಾಸ್ತಿ ಇರೋ ಇನ್ನರ್ ಕಾರ್ನರ್ ತುಂಬ ದಪ್ಪ ಆಗಿಬಿಡುತ್ತೆ. ಸೊ ಯಾವಾಗಲೂ ಔಟ್ರ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಈ ಥರ ನಾನು ಯಾವ ಥರ ಸ್ಟ್ರೋಕ್ ಹಾಕೋತಾ ಇದ್ದೀನಿ ಆ ಥರ ಸ್ಟ್ರೋಕ್ ಹಾಕೊಳ್ಳಿ ಔಟ್ರ್ ಕಾರ್ನರಲ್ಲಿ. ಆಮೇಲೆ ಇನ್ನರ್ ಕಾರ್ನರಿಂದ ತೊಗೊಂಡು ಬಂದು ಔಟ್ರ್ ಕಾರ್ನರ್ಗೆ ಜಾಯಿನ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಫಿಲ್ ಮಾಡಿಕೊಂಡು ನೀವು ಅದನ್ನು ಶಾರ್ಪ್ ಮಾಡ್ಕೊಬೋದು. ದಿಸ್ ಇಸ್ ಹೌ ಐ ಅಪ್ಲೈ ಐಲೈನರ್. ಫಾಲೋ ದಿಸ್ ಇಫ್ ಯು ಲೈಕ್ ಇಟ್. ಆ್ಯಂಡ್ ಎಸ್, ಸೊ ಯಾ, ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಶಾರ್ಪ್ನೆಸ್ ಬೇಕು ಅಂದರೆ ಇನ್ನೂ ಶಾರ್ಪ್ ಮಾಡ್ಕೊಬೋದು ನೀವು. ಸೊ ಲೈನರೇ ಬೇಡ ಅನಿಸುತ್ತೆ ನನಗೆ ಒಂದೊಂದ್ಸಲಿ. ಲೈನರ್ ಹಾಕಿದಾಗ ಇನ್ನೂ ಸ್ವಲ್ಪ ಚಿಕ್ಕದು ಅನಿಸುತ್ತೆ ನನ್ನ ಕಣ್ಣು. ಸೊ ಎಸ್, ಆ್ಯಂಡ್ ದೆನ್ ಲಿಪ್ ಲೈನಿಂಗ್ is not my habit actually. ಇದು ಟ್ಯುಟೋರಿಯಲ್ ಅಂತ ನಾನು ಲಿಪ್ ಲೈನಿಂಗ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಡೈರೆಕ್ಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ ವಿತೌಟ್ ಎನಿ ಲಿಪ್ ಲೈನರ್. ಎಗೈನ್ ಸೇಮ್ ಲವ್ ಅರ್ತ್ ಟಿಂಟ್ ಏನಿದೆ, ಲಿಪ್ ಟಿಂಟ್ ಆ್ಯಂಡ್ ಚೀಕ್ ಟಿಂಟ್, ಅದನ್ನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಯಾವುದೇ ರೀತಿಯಾದ ಲಿಪ್ಸ್ಟಿಕ್ ಅಲ್ಲ, ಜಸ್ಟ್ ಟಿಂಟ್ ಥರ ಅಷ್ಟೇ. ಸೊ ವಿಚ್ ಗಿವ್ಸ್ ವೆರಿ ನ್ಯಾಚುರಲ್ ಫಿನಿಶ್. ಲಿಪ್ಸ್ಟಿಕ್ ಥರನೇ ಅನಿಸಲ್ಲ, ಜಸ್ಟ್ ಏನೋ ನ್ಯಾಚುರಲಾಗಿ ನ್ಯಾಚುರಲ್ ಲಿಪ್ಸ್ ಮೇಲೆ ಗ್ಲಾಸ್ ಹಾಕೊಂಡಿದ್ದಾರೇನೋ ಅನ್ನೋ ಥರ ಎಫೆಕ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಲಿಪ್ ಲೈನಿಂಗ್ ಏನಂದರೆ ಜಸ್ಟ್ ಓಮ್ರೆ ಎಫೆಕ್ಟ್ ಬರಲಿ ಅನ್ನೋದಕ್ಕೋಸ್ಕರ ಲಿಪ್ ಲೈನಿಂಗ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಪರ್ಫೆಕ್ಟಾಗಿ. ಐ ಆಮ್ ಜಸ್ಟ್ ಲವಿಂಗ್ ದಿಸ್. ಐ ಡೋಂಟ್ ನೋ, ಐ ಯೂಶ್ವಲಿ ಡೋಂಟ್ ಗೋ ಫಾರ್ ನ್ಯೂಡ್ ಲಿಪ್ಸ್, ಬಟ್ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಸ್ಪೆಷಲಿ ಫಾರ್ ದಿಸ್ ನ್ಯೂಡ್ ಲುಕ್ ಇಟ್ ಈಸ್ ಜಸ್ಟ್ ಸೂಟಬಲ್ 100% ಅನಿಸುತ್ತೆ. ಇವಾಗ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಗ್ಲಾಮ್ 21 ಲಿಪ್ ಗ್ಲಾಸ್. ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಆ್ಯಂಡ್ ಅಫೋರ್ಡಬಲ್ ಪ್ರಾಡಕ್ಟ್ ಗೈಸ್. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಅಟ್ ದಿ ಎಂಡ್ ಆಫ್ ದಿ ಲುಕ್. ನಿಮಗೆ ತುಂಬಾ ಡಿಫ್ರೆನ್ಸ್ ಕೊಡುತ್ತೆ. ಗ್ಲಾಸಿ ಮೇಕಪ್ ಮಾಡಿದಾಗ ನೀವು ಗ್ಲಾಸಿ ಲಿಪ್ಸ್ ಮಾಡಿದ್ರೆ ಕಂಪ್ಲೀಟ್ ಲುಕ್ಕೇ ನಿಮಗೆ ಡ್ಯೂಯಿ ಆ್ಯಂಡ್ ಗ್ಲಾಸಿಯಾಗಿ ಕಾಣುತ್ತೆ. ಆ್ಯಂಡ್ ವೆರಿ ನ್ಯಾಚುರಲ್. ಆ್ಯಂಡ್ ನಿಮ್ಗೆ ಲಿಪ್ಸ್ಟಿಕ್ ಹಾಕಿರೋ ಥರನೇ ಅನ್ನಿಸ್ತಾ ಇಲ್ಲ. ಇಫ್ ಯು ಸಿ ಜಸ್ಟ್ ಔಟ್ಲೈನ್ ಮಾಡಿ ಏನೋ ಜಸ್ಟ್ ಲಿಪ್ ಗ್ಲಾಸ್ ಹಾಕಿರೋ ಥರ ಅನ್ನಿಸ್ತಾ ಇದೆ. ಇಟ್ ಇಸ್ ನಾಟ್ ಫೀಲಿಂಗ್ ಲೈಕ್ ಯು ಹ್ಯಾವ್ ಅಪ್ಲೈಡ್ ಲಿಪ್ಸ್ಟಿಕ್ ಅಂತ. ಐ ಆಮ್ ಜಸ್ಟ್ ಲವಿಂಗ್ ಇಟ್. ಆ್ಯಂಡ್ ಎಸ್, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಇಷ್ಟ ಆದ ಶೇರ್ ಮಾಡಿ. ಇದೇ ಥರ ಟ್ಯುಟೋರಿಯಲ್ಸ್ ಬೇಕು ಅಂದರೆ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ ಯಾವ ಥರ ಮೇಕಪ್ ಲುಕ್ ನಾನು ಕ್ರಿಯೇಟ್ ಮಾಡಬೇಕು ಅಂತ. ಆ್ಯಂಡ್ ಪೌಡರ್ ಹೈಲೈಟರ್ ತೊಗೊಂಡು ನಾನು ಜಸ್ಟ್ ಲೈಕ್ ಬ್ರೋ ಬೋನ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ದಟ್ ಇಟ್ ವಿಲ್ ಹೈಲೈಟ್ ಮೈ ಐಬ್ರೋಸ್ ಅಂತ. ಐ ಆಮ್ ಮೇಕಿಂಗ್ ಇಟ್ ವೆರಿ ನ್ಯಾಚುರಲ್, ನಾಟ್ ಟೂ ಎವಿಡೆಂಟ್. ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಲುಕ್. ಕಾಂಟೋರ್ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಐ ಲವ್ ದ ವೇ ಮೈ ಫೇಸ್ ಲುಕ್ಸ್. ಕಾಂಟೋರ್ ಮಾಡಿಬಿಟ್ರೆ ಏನೋ ತುಂಬ ಅತಿಯಾಗಿ ಮೇಕಪ್ ಮಾಡಿರೋ ಥರ ಅನಿಸುತ್ತೆ. ಸೊ ದಿಸ್ ಈಸ್ ಮೇಕಪ್ ಫಿಕ್ಸರ್ ಬೈ ಸ್ವಿಸ್ ಬ್ಯೂಟಿ. ತುಂಬ ಚೆನ್ನಾಗಿದೆ. ಇದು ಕೂಡ ವೆರಿ ಅಫೋರ್ಡಬಲ್ ಆ್ಯಂಡ್ ಗಿವ್ಸ್ ವೆರಿ ಗುಡ್ ರಿಸಲ್ಟ್. ಆ್ಯಂಡ್ ದಿಸ್ ಈಸ್ ಇಟ್. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಯು ಕ್ಯಾನ್ ಜಸ್ಟ್ ಸಿ. ಆ್ಯಂಡ್ ಬೊಟ್ಟು ಇಟ್ಕೊತಾ ಇದ್ದೀನಿ. ಎಸ್, ದಿಸ್ ಈಸ್ ಇಟ್. ದಿಸ್ ಈಸ್ ದ ಫೈನಲ್ ಲುಕ್. ತುಂಬ ನ್ಯಾಚುರಲಾಗಿ ಕಾಣ್ತಿಲ್ವಾ? ಕಾಣ್ತಿದ್ದೆ ತಾನೇ? ಎಸ್, ನೋಡಿ ಕ್ಲೋಸಪ್ಪಿಂದ ನೋಡಿ ಸ್ವಲ್ಪ. ವಾಟ್ ಆಲ್ ಇಂಪ್ರೂವ್ಮೆಂಟ್ಸ್ ಐ ಮಸ್ಟ್ ಡೂ, I should get it done in my videos. Please do comment if you have any opinions. So hope you people liked the look. It is looking so natural. ತುಂಬ ಚೆನ್ನಾಗಿ ಕಾಣ್ತಿದೆ. ನಿಮಗೆ ನ್ಯಾಚುರಲಾಗಿ ಕಾಣಬೇಕು, ಸೆಲ್ಫ್ ಮೇಕಪ್ ಮಾಡ್ಕೊಬೇಕು ಯಾವ್ದಾದ್ರು ಫಂಕ್ಷನ್ಸ್ಗೆ ಅಂದರೆ ಸೀರಿಯಸ್ಲಿ ಯು ಕ್ಯಾನ್ ಗೋ ವಿತ್ ದಿಸ್ ಲುಕ್. ಇಟ್ ಇಸ್ ಲುಕಿಂಗ್ so nice. ಆ್ಯಂಡ್ ಲಿಟ್ರಲಿ ನಾನು ನ್ಯೂಡ್ ಲಿಪ್ಸ್ಗೆ ಹೋಗಲ್ಲ, ಬಟ್ ಐ ಹ್ಯಾವ್ ಗಾನ್ ಟು ನ್ಯೂಡ್ ಲಿಪ್ಸ್ ವೆರಿ ಫಸ್ಟ್ ಟೈಮ್ ಅನಿಸುತ್ತೆ. ಐ ಆಮ್ ಜಸ್ಟ್ ಲವಿಂಗ್ ಇಟ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.